ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ತಿಂಡಿ ತಿನ್ನಕ್ಕಂತ ಬಂದಿದ್ದೀವಿ ಹೊರಗೆ. ಎಲ್ಲರಿಗೂ ಫುಲ್ ಚಳಿ ಚಳಿ ಆಗಿದೆ. ಇವರಂತೂ ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ದಾರೆ, ಸ್ವೆಟರ್ ಹಾಕೊಂಡು ಫುಲ್ ಚಳಿ. ಸೊ ಟ್ರಿಪ್ಪಿಗೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ, ಏನೇನು ಮಾಡ್ತೀವಿ, ಯಾವ ಊರಿಗೆ ಹೋಗ್ತೀವಿ ಅಂತ ಎಲ್ಲ ವಿಡಿಯೋ ಎಂಡ್ ತನಕ ನೋಡಿ ಗೊತ್ತಾಗುತ್ತೆ. ಇವರಿಬ್ರು ಪಲಾವು, ನಂದು ಉಪ್ಪಿಟ್ಟು, ಇವ್ರದ್ದು ನಾರ್ಮಲ್ ಬ್ರ್ಯಾಂಡ್ ಸೆಟ್ ದೋಸೆ. ನಾರ್ಮಲ್ ಬ್ರ್ಯಾಂಡ್ ಸೆಟ್ ದೋಸೆ. ಹೆಂಗಿದೆಲ್ಲ ಅದು ಬೈಕು? ಒಳ್ಳೆ ಸಕವಾಗಿದೆ ಅದು ಒಂಥರ ಬೈಕ್. ಸಕವಾಗಿತ್ತು. ನಮ್ಮ ಬಾಸ್ ಡಬಲ್ ನಮ್ಮ ಬಾಸ್ ಫ್ಯಾನ್ದೇ ಅರ್ಧ ಇರ್ಬೇಕಿದು ಹೋಟೆಲ್. ಸೊ ಇವಾಗ ತಿಂಡಿ ತಿನ್ಕೊಂಡು ನೋಡ್ತಾ ಇದೀವಿ. ಇಲ್ಲಿ ಹಿಂದೆಗಡೆ ಸೀಟಿಗೆ ಜಗಳ ಆಡ್ತಾ ಇದ್ದಾರೆ. ಅಲ್ಲೇ ಇದಾರೆ ಏನು ಬರ್ತಾನೆ ಇಲ್ಲ ಅವರು. ಇಲ್ಲ ಹೇಳಿಲ್ಲ ನಾನು. ಸೀಟಿಗೆ ಜಗಳ, ಸೆಂಟ್ರಿಗೆ ಜಗಳ. ಯಾವಾಗ ನಾವು ಎಲ್ಲಿದ್ದೀವಿ ಚೆನ್ನ? ಬೇಲೂರು, ಸಾರಿ ಹೋಯ್ತು, ಸಾಗೋಯ್ತು. ಇಷ್ಟೋ ತನಕ ಬಾಯಿ ತಕೊಂಡು ಮಕ್ಕಂಡಿದ್ಲು. ಇವಾಗ ಶೇಡ್ ತಕೊಂಡ್ಬಿಟ್ಟು ಎಲ್ಲಿಗೆ ಬಂದಿದ್ದೀವಿ ಅಂತ. ಅಟ್ಲೀಸ್ಟ್ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನಾವು ಗೊತ್ತು ನಿಂಗೆ. ಎಲ್ಲಿ ಹಳೆಬೀಡು. ನಮ್ಮ ಆಂಟಿಗೆ ಫೋಟೋ ತೆಗಿಬೇಕಂತೆ. ಫೋಟೋ ಇರೋದು ಇಷ್ಟಿದ್ದಾರೆ. ಎಷ್ಟು ಫೋಟೋ ಬೇಕು ಇವರಿಗೆ? ದೇವ್ರಿ, ಫೋಟೋ 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 ಫೋಟೋ. ನನಗಿಂತ ಜಾಸ್ತಿ ಇನ್ನೊಂದು ಫೋಟೋ ಹಾಕ್ಸ್ತೀವಿ. ದೇವ್ರು ಬಂತೇನೋ, ದೇವ್ರೇ ಬರ್ಬೇಕಣ್ಣ ಕಲ್ಲಿಂದ ಮಾಡ್ತಾರೆ. ಇಲ್ಲಿ ನೋಡು, ನಾವುಗಳು ನಾವ್ ಯಂಗ್ಸ್ಟರ್ಸ್ಗಳು ನಾವೇನೋ ಫೋಟೋ ತೆಗಿಸ್ಕೋತೀವಿ. ಬೈ ಬೆನ್ ಇಲ್ಲಿ ಇವ್ರದಿಬ್ರು ಗಂಡ ಹೆಂಡ್ತಿದ್ ನೋಡ್ರಿ. ಇವ್ರ ಗಂಡ ಹೆಂಡ್ತಿದ್ದು ಮುಗಿಯಲಾರದ ಫೋಟೋ ಶೂಟ್ಸ್ ಇವ್ರದ್ದು. ನಮಗೆ ನಮ್ಮನ್ನ ಬೈಕಂಡ್ ಕರ್ಕೊಂಡ್ ಬರ್ತಾರೆ. ಎಷ್ಟೊತ್ತು ಮಾಡ್ತೀರಾ? ಬೈತಾ ಇದ್ರು ಫೋಟೋ ಸಾಕು ಅಂತ ಹೇಳಿ. ಇಲ್ಲಿ ಅಲ್ಲ ಅಲ್ಲ ಹೆಂಗ್ ಗೊತ್ತಾ, ನಮಗೆ ಅವಾಗ್ಲೇ ಏನಂದ್ರೆ ಸಾಕು ಟೈಮ್ ಆಗುತ್ತೆ, ಬಾ ಬೇಗ ಬಾ ಬೇಗ ಬಾ ಅಂತ ಅಂದ್ಬಿಟ್ಟು ಇವರಿಬ್ರೆ ನೋಡಿ ಫೋಟೋ ಶೂಟ್ ಮಾಡ್ತಾ ಇರೋದು. ಅಬ್ಬಾ ಟೈಮ್ ಬಾ ಅಷ್ಟೇ ತಗೊಂಡ್ವಿ ಅಲ್ಲ. ಆಯ್ತಾ, ಬರ್ತಾನೆ ಇದ್ದೀರಾ? ಬೇರೆ ಜಾಗ. ನಿನ್ನೆ ಮುಖ ಚೇಂಜ್ ಆಗುತ್ತೆ ಅದೇ ಮುಖ, ಅದೇ ಪೋಸು, ಅದೇ ಫೋಟೋ. ಮುಖ ಬೇರೆ ಜಾಗ, ಅದೇ ಮುಖ ಬೇರೆ ಜಾಗ. ಇದು ಸುಂದರ, ಇದು ಸುಂದರ. ಯೋ ದೇವ್ರೇ ಅವ್ರು ಎತ್ತಿರೋದಿದು, ನೀವೇ ಎತ್ತಿರೋ ಪೀಸ್ ಇದು. ಚಿನ್ನು, ಇವಾಗ ಎಲ್ಲಿ ಬಂದಿದ್ದೀವಿ? ಬೇಲೂರು. ಆಗ್ಲೇನೆ ಅವ್ನು ಹಳೆ ಬೀಡ ಹತ್ರನೇ ಬೇಲೂರು ಅಂತ, ಅದಕ್ಕೆ ಕೇಳ್ದೆ ಅವನಿಗೆ ನಾನು. ಪುಣ್ಯ ತಣ್ಣಗಿದೆ, ಇಲ್ಲ ಅಂದಿದ್ರೆ ಕಾಲ್ ಸುಟ್ಟು ಹೋಗಿರೋದು ನಮ್ದು. ಇದು ಹಾಕಿದಾರಲ್ಲ. ಹೌದು, ವಾತಾವರಣ ತಣ್ಣಗಿದೆ, ಬಟ್ ನಾನು ಹಾಟ್ ಆಗಿದ್ದೀನಲ್ಲ, ಅದು ನನಗೆ ತೊಂದರೆ ಆಗಿರೋದು. ನನಗೆ ಸ್ವಲ್ಪ ಡಿಫ್ರೆನ್ಷಿಯೇಟ್ ನಿತಿನ್ ಸೀರಿಯಸ್ ಆಗಿ ಗಾಯ್ಸ್ ನಂಗೆ ಆಗ್ತಾ ಇಲ್ಲ. ತೊಂದರೆ ಆಗಿರೋದು ಅದು ಆಕ್ಚುಲಿ ವಾತಾವರಣ. ಎಲ್ಲರೂ ಸೇರ್ಕೊಂಡು ಅವನ್ನ ಕೆಳಗಾಕೊಂಡು ಇವನು ಆಟ ಆಗಿದ್ದಾನಂತೆ. ಜನ್ಮಕ್ಕೆ ಹೋಗೋ ವಾತಾವರಣ ತಣ್ಣಗಿದೆ. ಅದಕ್ಕೆ ನಿನಗೆ ಕೂಲಿಂಗ್ ಗ್ಲಾಸ್ ಹಾಕ್ಸಿದೀವಿ ನಡಿ. ಅದೇ ಕೂಲ್ ಆಗತ್ತೆ, ನಾನು ಟ್ರೈ ಮಾಡ್ತೀನಿ. ಆಗ್ತಾ ಇಲ್ಲ ಎಂತ ಮಾಡಿ. ನೀರಾಗ ಹಾಕೋದ್ಬಿಡ್ತೀನಿ. ಅಷ್ಟೇ ನೀನು.
ಇದ್ಯಾವುದು ಪ್ಲೇ ಹೋಮು? ಚೆನ್ನಕೇಶ್ವರ ದೇವಸ್ಥಾನದಲ್ಲಿ ಪ್ಲೇ ಹೋಮ್ ಆಗಿದೆ. ಎಷ್ಟನೇ ಕ್ಲಾಸು? ಆಂಟಿ ಆಂಟಿ ಅಯ್ಯೋ ದೇವ್ರೇ, ಆ ಮಕ್ಕಳು ಕರ್ಕೊಂಡ್ಬರ್ಬೋದು, ಇವ್ರನ್ನ ಕರ್ಕೊಂಡ್ಬರಕ್ಕಾಗ್ತಿಲ್ಲ. ಸಣ್ಣ ಚಂದ ಬರಿ ಬರಿ. ಚೆನ್ನಾಗಿ ಹೇಳ್ತಾವಲ್ಲ. ಫಸ್ಟ್ ಬರ್ತಿದ್ದಾನ ನೋಡೋಣ ಅಮ್ಮಿ, ಸಣ್ಣ ಬಂದಿದ್ದು ಯಾರಿಗಮ್ಮ ನೆನಪಿರ್ತದೆ ಹೇಳಮ್ಮ. 2-3 ವರ್ಷ ಇದಾಗಲ್ಲ, ಅವನಿಗೆ 2 ದಿನದ ಹಿಂದೆ ನಡೆದಿದ್ದೆ ನೆನಪಿರಲ್ಲ, ಇನ್ನು 2-3 ವರ್ಷದ ಬೇರೆ. ನನಗೆ 2 ವರ್ಷ 3 ವರ್ಷ ಇದ್ದಾಗ 2-3 ಸಲ ಕರ್ಕೊಂಡು ಇವಾಗ ಚಿನ್ನು ಕಾಣಿಸ್ತಾ? ಅದು ಟಾಟೈಲ್ ಅಂತ ಚಿಕ್ಕ ಹುಡುಗಿ ಹೇಳ್ತೇನೆ. ಅಲ್ಲ, ನಾನು ಅದನ್ನ ಏನ್ ಅನ್ಕೊಂಡೆ ಗೊತ್ತಾ? ಆವಾಗ್ಲೇ ಕಸ ಅನ್ಕೊಂಡೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ನೋಡಿ ಎಷ್ಟರಾಗ್ಲಿ ಲಡ್ಡು ಬೇಕು ನಿಂಗೆ. ಪ್ರಸಾದ ಅಂತೆ. ಪ್ರಸಾದ ಅದು ಲಡ್ಡು ಆಗಿರೋದಕ್ಕೆ ಪ್ರಸಾದ. ಲಡ್ಡು ಸಾಕ್ಬಿಡಿ ಅವ್ರಿಗೆ, ಕವರು ಬೇಡಬೇಕಿದ್ರೆ. ಕೈಗೆ 2 ಲಡ್ಡು ಹಂಗೆ ಹಿಂಗೊಂಡು ಹಂಗೊಂದು ಇಟ್ಕೊಂಡು ಅದೇನಪ್ಪ ಪ್ರಸಾದ. ಇಲ್ಲಡು ಛೋಟಾ ಭೀಮ್ ಶಕ್ತಿ ಬರುತ್ತೆ. ನಮ್ಮ ಮೇಡಮ್ ಬೈಲಿ, ನಮ್ಮ ಮೇಡಮ್ ಈಗ ಸರಿಯಾಗಿ ಬ್ಯಾಟಿಂಗ್ ಮಾಡಿ ಹೋಗ್ತಾ ಇದ್ದಾರೆ. ಇವ್ರು ನೋಡಿ ಇಲ್ಲಿ ಯಾರ್ದು ಮುಗಿದು ಇವ್ರದ್ದು ಮಾತ್ರ ಮುಗಿಯೋದೇ ಇಲ್ಲ. ಇದು 1ನೇದಾ 2ನೇದಾ ಪ್ಲೇಟು? ಹಾಂ, ಕೇಳಿಸ್ತಿಲ್ಲ. ಅಡ್ರೆಸ್ ಕೇಳ್ತಿರೋದು 10ನೇ ಸಲ. ಮ್ಯಾಪ್ ನೋಡ್ತಾನೆ ಇರ್ತಾನೆ ನೋಡ್ರಿ. ಆಗಿಂದ ಈ ರೂಟಲ್ಲಿ ಓಡಾಡ್ತಾನೆ ಇದೀವಿ. ಹೊರಗಡೆ ಯಾರದು ಹೋಟೆಲ್. ನಾವು ಮಡಿಕೆಗೆ ಹೋಗ್ತಾ ಇದೀವಿ. ಆದ್ರೆ ಎಂಚಿನ ಸಾಕಾಗಿದೆ. ಅಯ್ಯಪ್ಪ ನೋಡು ಹಿಂಗ್ ಹೋಗ್ತಾನೆ. ಇಲ್ಲ ಅದಕ್ಕೆ ಜೀಪ್ ತಗೊಳ್ಳೋದು ಜಾಸ್ತಿ ನೋಡಿ. ಇದೆ ಬೆಸ್ಟ್ ಅಂತ. ಹೆಂಗ್ ಹೋಗ್ತಾರ ನೋಡಿ ಸೌಂಡ್ ಮಾಡ್ಕೊಂಡು. ನಾವ್ ಎಷ್ಟೊತ್ತಾಯ್ತು ಈ ತರ ರೂಟಲ್ಲಿ ಓಡಾಡಕ್ ಹಿಡ್ ನಾವು? 2 ಅವರ್ ಆಯ್ತು. ನಮಗೆ ಅಡ್ವೆಂಚರಸ್ ಮಾಡಿಸ್ತಾ ಇದ್ದಾನೆ ನನ್ ಗಂಡ ಫುಲ್ಲು. ಇಲ್ಲಿ ಹಿಂದೆಗಡೆ ನಾವು 3 ಜನ ಕಲಿಕಾ ಬಕರಗಳ ತರ ಕೂತ್ಕೊಂಡಿದೀವಿ. ಆಗಿಂದ ಮೇಲೆ ಕೆಳಗೆ ಮೇಲೆ ಕೆಳಗೆ ಎತ್ತಾಗ್ತಿದೆ. ನಾನ್ ಬೇರೆ ಮಧ್ಯದಲ್ಲಿ ಕುತ್ಕೊಂಡು ಈ ಟೈರ್ ಮತ್ತೆ ನಿಂಬೆಣ್ಣಾಗಿದ್ದಾಳೆ. ಅಪ್ಪ ಚಕ್ಕಳ ಇವರು ಶಿಸ್ತು ಚಕ್ಲ ಬಕ್ಲ ಹಾಕೊಂಡು ಈ ಕಡೆ ಸೀಟ್ ಇಟ್ಕೊಂಡು ಕುಂತು ಬಿಟ್ಟಾರೆ ಸೈಜ್ ತಕ್ಕಂಗೆ. ನೋಡ್ತಾ ಇದಾರೆ. ಮ್ಯಾಪ್ ನೋಡ್ತಿರೋ ಬಗ್ಗೆ ಎಲ್ಲ ಮಾತಾಡಕ್ಕಾಗಲ್ಲ ನಾವ್ ಇವಾಗ. ಅಲ್ಲ, ಕ್ರಾಸ್ ಬಂದ್ರೆ ನಿಂತಿರ್ತಾರಷ್ಟೇ, ಹೇಳಲ್ಲ ಅಷ್ಟೇ. ಅದು ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ. ಸದ್ಯದ ಪರಿಸ್ಥಿತಿ. ಸೊ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಆ್ಯಕ್ಚುಲಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಮಡಿಕೇರಿಲಿದ್ದೀವಿ ನಾವು. ಆ್ಯಕ್ಚುಲಿ ಮಡಿಕೇರಿಗೆ ಬಂದಿದ್ದೀವಿ. ಎಲ್ಲೆಲ್ಲಿ ಪ್ಲ್ಯಾನ್ ಮಾಡಿచ్చిನೋ ನಾವು. ಫಸ್ಟ್ ಪಾಂಡಿಚೇರಿ, ನೆಕ್ಸ್ಟ್ ಊಟಿ, ನೆಕ್ಸ್ಟ್ ವಯನಾಡ್, ನೆಕ್ಸ್ಟ್ ಇವಾಗ ಊಟಕ್ಕೆ ಬಂದಿದ್ದೀವಿ. ಇದು ನಮ್ಮ ಸ್ಟೇಯ ಡೈನಿಂಗ್ ಹಾಲ್. ನಾನು ಆಂಟಿ ಒಂದೇ ಥರ ರೆಡಿ ಆಗಿದ್ದೀವಿ. ಇವನು ನಮ್ಮನ್ನು ನೋಡ್ತವನೆ. ಎಲ್ಲೋದೆ ನೀನು?
ಚೆನ್ನಾಗಿದೆ ಕಣೆ ಅಲ್ಲ. ನೀಟಿಲ್ಲ ಆದ್ರೆ ಈಗ ಯಾರೋ ಪಾರ್ಟಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಓ ಮೈ ಗಾಡ್. ಹೌದು ಸುಮ್ಮನೆ ಕೂರಕ್ಕಲ್ಲ. ಊರಕ್ಕೆ ಫೈರ್ ಕ್ಯಾಂಪ್ ಹಾಕ್ತಾರೆ ಇಲ್ಲೇನೆ. ಓ ಇಲ್ಲೇನಾ? ನಾಳೆ ನಮ್ ಫೈರ್ ಕ್ಯಾಂಪ್ ಇಲ್ಲ ಹಾಕ್ಸೋಣ. ಚೆನ್ನಾಗಿರುತ್ತೆ ನಮಗೆ, ಪ್ರೈವಸಿ ಇದೆ. ಹೌದು ಚೆನ್ನಾಗಿದೆ. ನೀವೇನು ಮಾಡ್ತಿದ್ದೆ? ಹೇಯ್ ನೋಡ್ತೀನಿಲ್ಲ. ಏನು ನೋಡ್ತಿದ್ದೆ? ಏನೇನಿರುತ್ತೆ ಅಲ್ಲಿ ಅಂತ. ಏನಿರುತ್ತೆ ಇಲ್ಲಿ? ಇದು ನಾವು ಇವಳಲ್ಲ ಬಾರೆ, ಇದು ನಾವು ಬರ್ರಿ ಹೊರಡೋದಾಗ. ಈಗ ಊಟ ಎಲ್ಲ ಆಯಿತು, ಎಕ್ಸ್ಪ್ಲೋರ್ ಮಾಡಾಯಿತು, ಹೋಗಿ ಮಲಗೋದು ಅಷ್ಟೇ. ಬೆಳಗ್ಗೆ ಹೇಗಿರುತ್ತೆ ವ್ಯೂ ಅಂತ ನೋಡೋಣ. ಹಾಂ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಏನಂತೀಯ? ನೈಟ್ ಏನು ಕಾಣಿಸ್ತಾ ಇಲ್ಲ, ಹಾಂ ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಅಂತ ನೋಡೋಣ. ಹಾಂ ಹೌದಾ? ಮಾರ್ನಿಂಗ್ ಹೆಂಗ್ ಕಾಣುತ್ತೆ ಅಂತ ಹೇಳಿ, ಯಾಕಂದ್ರೆ ಎಲ್ಲ ಕತ್ಲೆ ಇದೆ. ಕರೆಕ್ಟ್. ಸೊ ನಾನು ಬೇರೆ ನಾನು ಕಣ್ಬಿಟ್ಟು ಬಂದಿದ್ದೀನಿ, ಏನು ಕಾಣಿಸ್ತಾ ಇಲ್ಲ. ಇದು ಮ್ಯಾಟ್ರು. ಅದಕ್ಕೆ ಬೆಳಗ್ಗೆ ನೋಡೋಣ ಏನೇನಿದೆ ಅಂತ. ಬೆಳಗ್ಗೆ ಚೆನ್ನಾಗಿ ಕಾಣುತ್ತೆ. ಗಾಯ್ಸ್ ಇದು ಮ್ಯಾಟ್ರು, ಬೆಳಗ್ಗೆದಲ್ಲ. ಕಣ್ಣಿಲ್ಲ ಅವಳಿಗೆ ಇವಾಗ, ಅದಕ್ಕೆ ಏನಂತೀಯ? ಹ್ಞೂ ಅಂತೆ. ಸರಿ ನಾವು ಸ್ಟೇಗೆ ಬಂದ್ವಿ, ಹೋಗಿ ಮಲಗ್ತೀವಿ. ಟಾಟಾ ಟಾಟಾ ಮಾಡು. ಮಾಡು, ನೀನೇ ಇಟ್ಕೋ. ಬಾರಪ್ಪ.